ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಈ ಜಮೀನಿಗೆ ನಕಾಶೆ ರೋಡು. ಇನ್ನು ಶಿರಾ ತಾಲೂಕು, ತುಮಕೂರು ಡಿಸ್ಟಿಕ್ಕು, ಬುಕ್ಕಾಪಟ್ಟಣ ಹೋಬಳಿ. ಇನ್ನು ತವರಕೆರೆ ನ್ಯಾಷನಲ್ ಹೈವೇಯಿಂದ ಇಲ್ಲಿಗೆ ಕೇವಲ 10 ಕಿಲೋಮೀಟರ್ ಆಗುತ್ತೆ. ಇನ್ನು ಈ ಜಮೀನಲ್ಲಿ ಏನೆಲ್ಲ ಇದೆ, ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು 1750 ಅಡಿಕೆ ಗಿಡ ಇರುವಂಥ ತೋಟ, ಜೊತೆಗೆ 4 ಎಕರೆ 25 ಗುಂಟೆ ಮಾರುವಂಥ ಜಮೀನು ಟೋಟ್ಲಾಗಿ. ಇನ್ನು ಟೋಟ್ಲಾಗಿ 5 ಎಕರೆ ಸಿಗುತ್ತೆ, ಪಾಣಿಯಲ್ಲಿರೋದು ಮಾತ್ರ 4 ಎಕರೆ 25 ಗುಂಟೆ ಲೆಕ್ಕ, ಇನ್ನು ಉಳಿದಿರೋದೆಲ್ಲ ಖರಾಬು. ಜೊತೆಗೆ 1000 ಅಡಿಕೆ ಗಿಡ ಈಗ ಬೆಳೆ ಕೊಡ್ತಾ ಇದೆ. ಇನ್ನು 750 ಗಿಡ ಇನ್ನೊಂದು 2 ವರ್ಷದಲ್ಲಿ ಬೆಳೆ ಕೊಡುತ್ತೆ. ಈಗ ಸದ್ಯಕ್ಕಂತೂ 1000 ಗಿಡ ಬೆಳೆಯನ್ನು ಕೊಡ್ತಾ ಇದೆ. ಜೊತೆಗೆ ಈ ತೋಟದಲ್ಲಿ ಪ್ರತಿಯೊಂದು ಅಂದರೆ ಮಾವು, ಹಲಸು, ಪಪ್ಪಾಯಿ, ಪ್ರತಿ ಒಂದು ತಳಿಯೂ ಕೂಡ ಹಣ್ಣಿನ ಗಿಡ ಇದೆ. ಈಗಾಗಲೇ ಮಾವು ಒಂದು 9 ಗಿಡ ಇದೆ. ಅಂದರೆ ವಿವಿಧ ಬೆಳೆಗಳನ್ನು ಬೆಳೆಯುವಂಥ ತೋಟ, ಒಂದು ಅಚ್ಚುಕಟ್ಟಾಗಿ ಬೌಂಡ್ರಿ ಆಗಿದೆ. ಒಂದು ಮನೆ ಇದೆ, ಅಂದರೆ ಜಮೀನ್ದಾರರು ಏನಾದರೂ ತೊಗೊಂಡ್ರೆ ಈ ಜಮೀನನ್ನು ಅಲ್ಲಿ ಇರೋದಕ್ಕೆ, ಮಲಗೋದಕ್ಕೆ, ಬಂದು ಹೋಗೋದಕ್ಕೆ ಪ್ರತಿಯೊಂದಕ್ಕೂ ವ್ಯವಸ್ಥೆ ಇದೆ. ಜೊತೆಗೆ ಲೇಬರ್ ಶೆಡ್ಡು ಕೂಡ ಸಪ್ರೇಟಾಗಿದೆ. ಜೊತೆಗೆ ಈ ಜಮೀನಿಗೆ 3 ಬೋರ್ ಇದೆ. ನೋಡ್ತಾ ಇದ್ದೀರ ನೀವು, ಈ ಜಮೀನಿಗೆ ಗೇಟು ತುಂಬ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ. ಜಮೀನು ಓನರು ತುಂಬ ಅದ್ದೂರಿತನ ಕೂಡ ಮೆರೆದಿದ್ದಾರೆ. ಯಾಕೆಂದರೆ ನೀವು ಒಳಗೆ ಒಂದು ಸರಿ ನೋಡಿದ್ರೆ ತುಂಬ ಇಷ್ಟ ಆಯ್ತು ನನಗಂತೂ ಈ ಲೊಕೇಶನ್ನು. ಜೊತೆಗೆ ಮೊದಲನೇದಾಗಿ ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ರೆಡ್ ಸಾಯಿಲ್, ಈ ಭಾಗದಲ್ಲಿ ರೆಡ್ ಸಾಯಿಲ್ ಸಿಗೋದು ತುಂಬ ಕಷ್ಟ, ಆದರೆ ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರ, ಅಡಿಕೆ, ತೆಂಗು 105 ತೆಂಗಿದೆ, ಅದು ಕೂಡ ಬೆಳೆ ಕೊಡ್ತಾ ಇದೆ. ಪ್ರತಿಯೊಂದು ಗಿಡ ಕೂಡ ತುಂಬ ಚೆನ್ನಾಗೇ ಬಂದಿದೆ. ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. 3 ಬೋರ್ ಇದೆ, ಒಂದು TC ಇದೆ. ಟೋಟಲಾಗಿ ಹೇಳ್ಬೇಕಂದ್ರೆ ನನಗಂತೂ ಈ ತೋಟ ತುಂಬ ಇಷ್ಟ ಆಯಿತು. ಪ್ರತಿಯೊಂದು ಆ ತೋಟದಲ್ಲಿ ಹೋದರೆ ನಾವೀಗ ಬೆಳೆ ಬೆಳೆಯೋದಕ್ಕಿಂತ ಇಂಪಾರ್ಟೆಂಟಾಗಿ ಹಣ್ಣು, ಪ್ರತಿಯೊಂದು ಗಿಡದ ಹಣ್ಣು ಕೂಡ ಸಿಗುತ್ತೆ. ಅದು ತುಂಬ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಅಕ್ಕಪಕ್ಕದಲ್ಲೂ ಎಲ್ಲವೂ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ನೀವು ಒಂದು ಸಾರಿ ವಿಸಿಟ್ ಕೊಟ್ಟರೆ ಸ್ವಲ್ಪ ವೈಟ್ ಮಿಕ್ಸ್ ಆಗಿದೆ, ಬಟ್ ರೆಡ್ ಸಾಯಿಲು ಏನೂ ತೊಂದರೆ ಇಲ್ಲ. ಮಣ್ಣು ತುಂಬ ಚೆನ್ನಾಗಿದೆ, ಎಲ್ಲವೂ ನೀಟಾಗಿದೆ. ಇನ್ನು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು, ಕೋರ್ಟು ಕಚೇರಿ ಅಂತ ಯಾವುದೇ ರೀತಿ ಈ ಜಮೀನಿಗೆ ಸಮಸ್ಯೆ ಇಲ್ಲ. ಇನ್ನು ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿದೆ. ನೀವು ಒಂದು ಸರಿ ಈ ಜಾಗಕ್ಕೆ ಭೇಟಿ ಕೊಡಿ. ನಾವು ಎಷ್ಟೇ ವಿಡಿಯೋದಲ್ಲಿ ಹೇಳಿದರೂ ಕೂಡ ಅದು ಸಮಂಜಸ ಅನಿಸಲ್ಲ. ಒಂದು ಸಾರಿ ನೀವು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ. ಜೊತೆಗೆ ಈ ಸ್ಥಳವನ್ನು ನೀವು ತಗೋಬೇಕಂತ ಮುಂದೆ ಬಿದ್ದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ, ಪ್ರತಿಯೊಂದನ್ನು ವಿಚಾರಿಸಿ. ಯಾಕೆಂದರೆ ಎಲ್ಲ ವಿಚಾರವನ್ನು ನಾವು ವಿಡಿಯೋದಲ್ಲೇ ಹೇಳೋಕ್ಕಾಗಿರಲ್ಲ. ಕೆಲವೊಂದು ವಿಚಾರಗಳನ್ನು ಮಾಲೀಕರು ನಮ್ಮಿಂದ ಕೂಡ ಮುಚ್ಚಿಟ್ಟಿರ್ತಾರೆ. ನೀವು ಒಂದು ಸಾರಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ. ನನ್ನ ಗಮನಕ್ಕೆ ಬಂದಾಗ ಯಾವುದೇ ರೀತಿ ತೊಂದರೆ ಇಲ್ಲ, ತುಂಬ ಅಚ್ಚುಕಟ್ಟಾಗಿ ಅದ್ದೂರಿತನ ಮೆರೆದಿದ್ದಾರೆ ಈ ಜಮೀನಿನ ಮಾಲೀಕರು. ಇನ್ನು ಒತ್ತಡದ ಬರದಲ್ಲಿ ಫೋನ್ ಏನಾದರೂ ರಿಸೀವ್ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ನೀವು ಜಮೀನು ವಿಸಿಟ್ ಕೊಡಲೇಬೇಕಂದಾಗ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ. ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ನಿಮಗೆ ಸಿಗುತ್ತೆ. ನೀವು ನೇರವಾಗಿ ನಮ್ಮ ಆಫೀಸಿಗೆ ಬರ್ಬೋದು. ಅಲ್ಲಿಂದ ನಿಮ್ಮನ್ನು ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ. ಜೊತೆಗೆ ಒತ್ತಡದ ಬರದಲ್ಲಿ ಕೆಲವೊಂದು ವಿವರಣೆ ಕೊಡುವಂಥ ಸಮಯದಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದರೆ ದಯವಿಟ್ಟು ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಯಾಕೆಂದರೆ ನಾವು ನಿಮ್ಮ ಮಾಹಿತಿ ಅಥವಾ ಸಲಹೆ ಯಾವುದೇ ಕೂಡ ನನಗೆ ಮುಖ್ಯ, ತುಂಬ ಅಮೂಲ್ಯ. ಆದ್ದರಿಂದ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ. ಜೊತೆಗೆ ಜನರಲ್ ಪ್ರಾಪರ್ಟಿ ಹೊರತುಪಡಿಸಿ ನಾನು ಯಾವುದು ಕೂಡ ಈ MK ಪ್ರಾಪರ್ಟೀಸಲ್ಲಿ ಹಾಕಿರಲ್ಲ. ನೀವು ಯಾವುದೇ ರೀತಿ ಅನುಮಾನ ಪಡೆದೇ ಬೇರೆಯವ್ರಿಗೆ ಕೂಡ ಶೇರ್ ಮಾಡ್ಬೋದು. ಇನ್ನು ಈ ಜಮೀನಿನ ಬೆಲೆ 1 ಎಕರೆ 35 ಲಕ್ಷ ಹೇಳ್ತಾರೆ. ನೇರವಾಗಿ ಓನರ್ ಇರ್ತಾರೆ. ಜೊತೆಗೆ ಓನರ್ ನಂಬರ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ರತಿ ಸಾರಿ ನಾವು ಈ ಜಮೀನನ್ನು ತೋರಿಸುವಂಥ ಕೆಲಸ ಮಾಡೋದಕ್ಕೆ ಆಗಲ್ಲ. ಆದ್ದರಿಂದ ನಿಮಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ನಿಮಗೆ ಓನರ್ ನಂಬರ್ ಡೈರೆಕ್ಟಾಗಿ ಸಿಗುತ್ತೆ. ನೀವು ಕಾಂಟ್ಯಾಕ್ಟ್ ಮಾಡಿ ಹೋಗಿ ನೋಡ್ಬೋದು. ಅದಾದಮೇಲೆ ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.
ಯಾಕೆಂದ್ರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿದ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.